ಸಂಬಂಧ ಬಲವಾಗಿರಬೇಕಾದರೆ ಸ್ವಲ್ಪ ಸಮಯ, ಸ್ವಲ್ಪ ಶ್ರದ್ಧೆ ಮತ್ತು ಬಹಳಷ್ಟು ಪ್ರೀತಿ ಬೇಕು. ಫಾರ್ ಅ ಸ್ಟ್ರಾಂಗ್ ರಿಲೇಷನ್ಶಿಪ್ ಯು ನೀಡ್ ಅ ಲಿಟಲ್ ಟೈಮ್, ಅ ಲಿಟಲ್ ಎಫರ್ಟ್ ಆ್ಯಂಡ್ ಲಾಡ್ ಆಫ್ ಲವ್ ಅಂತ ಹೇಳ್ತಾ ಗುಡ್ ಮಾರ್ನಿಂಗ್ ಎವ್ರಿವಾನ್. ಸೊ ಫೈನಲಿ ವಿ ರೀಚ್ಡ್ ಹೋಮ್. ರೈಲ್ವೆ ಸ್ಟೇಷನಿಗೆ ಬಂದ್ವಿ. ಅಲ್ಲಿಂದ ಆಟೋದಲ್ಲಿ ನಾವು ಮನೆ ಕಡೆ ಬಂದ್ವಿ. ಸೊ ಮನೆಗೆ ಬಂದ ತಕ್ಷಣವೇ ಅತ್ತೆ ಮಾವ ಎಲ್ಲ ಕಾಯ್ತಾಯಿದ್ರು. ಸೊ ಅತ್ತೆ ಮಾವನ ನಾನು ಅಮ್ಮ ಅಪ್ಪ ಅಂತ ಕರಿತೀನಿ. ಬಿಕಾಸ್ ಅಪ್ಪು ಹೇಗೆ ಕರೀತಾರೆ ಹಾಗೆ ನಾನು ಅಮ್ಮ ಅಪ್ಪ ಅಂತಲೇ ಕರಿತೀನಿ. ಆ್ಯಂಡ್ ಬಂದ ತಕ್ಷಣ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾನು ಕೆಲಸ ಕೂತ್ಕೊಂಡಿದ್ದೆ. ಬಿಕಾಸ್ ಇವತ್ತು ನಂದು ವರ್ಕ್ ಫ್ರಮ್ ಹೋಮ್ ಆಗಿತ್ತು. ಸೊ ಐ ವಾಸ್ ಡೂಯಿಂಗ್ ಮೈ ವರ್ಕ್. ಹಾಗೆ ನಾನು ಕೆಲಸ ಮಾಡುವಾಗ ಅಮ್ಮ ನನಗೆ ಮನೇಲಿ ಬೆಳೆದಂಥ ಮ್ಯಾಂಗೋಸ್ ಮತ್ತು ಜಾಕ್ ಫ್ರೂಟ್ ಎಲ್ಲ ತಂದು ಕೊಡ್ತಾಯಿದ್ರು. ಮತ್ತು ಟೀ ಮತ್ತು ಸ್ನ್ಯಾಕ್ಸ್ ಅದು ಇದು ಎಲ್ಲ ಕೊಡ್ತಾಯಿದ್ರು. ಹಾಗೆ ಮನೇಲಿ ಬೆಳೆದಂಥ ಫ್ರೂಟ್ಸ್ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಐ ಕಂಟಿನ್ಯೂಡ್ ಮೈ ವರ್ಕ್. ಕೆಲಸ ಮಾಡ್ತಾ ಮಾಡ್ತಾ ಅಷ್ಟೊತ್ತಿಗೆ ಸಂಜೆ ಆಗೇ ಹೋಯಿತು. ಮಧ್ಯಾಹ್ನಕ್ಕೆ ಊಟಕ್ಕೆ ಬಿರಿಯಾನಿ ಮಾಡಿದರು. ನಾನು ವೀಡಿಯೋ ತಗೊಳ್ಳೋದು ಮರ್ತೋಗ್ಬಿಟ್ಟೆ. ಸೊ ಮಧ್ಯಾಹ್ನ ಊಟಕ್ಕೆ ಬಿರಿಯಾನಿ ಕಬಾಬ್ ಎಲ್ಲ ಇತ್ತು. ಸೊ ಅದೆಲ್ಲ ಊಟ ಮಾಡಿ ಈಗೇನು ವರ್ಕ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅಷ್ಟರಲ್ಲಿ ಸಂಜೆ ಆಗೇ ಹೋಯಿತು. ಸೊ ಲಾಗೌಟ್ ಆಗಿ ಸ್ವಲ್ಪ ಹೊತ್ತು ಹೊರಗಡೆ ಬಂದು ವಾಕಿಂಗ್ ಮಾಡ್ತಾಯಿದ್ವಿ ನಾನು ಧ್ವನಿ. ಬ್ಯಾಂಗ್ಳೂರಲ್ಲಿ ನಮಗೆ ಮನೆ ಆಫೀಸ್ ಅಂತೇಳಿ ಇಷ್ಟೇ ಆಗಿರುತ್ತೆ ಲೈಫ್. ಊರಿಗೆ ಬಂದರೆ ಇಲ್ಲಿ ಇಷ್ಟೊಂದು ನೇಚರ್ ಮಧ್ಯ, ಇಷ್ಟೊಂದು ಗಿಡಗಳ ಮಧ್ಯ ನಮಗೆ ಸ್ವಲ್ಪ ಒಂಥರ ರಿಲ್ಯಾಕ್ಸ್ ಆಗುತ್ತೆ. ನಮಗೆ ಇಲ್ಲಿ ಊರಿಗೆ ಬಂದರೆ ಒಳ್ಳೆ ರೆಸಾರ್ಟಿಗೆ ಬಂದೋ ಥರ ಫೀಲಿಂಗ್. ಫುಲ್ ಗ್ರೀನ್ರಿಯಲ್ಲಿ ಮನೆ ಇರೋದ್ರಿಂದ ಒಳ್ಳೆ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ವಿ ಎಂಜಾಯ್ ವೆನ್ ಎವರ್ ವಿ ಕಮ್ ಹಿಯರ್. ಸೊ ಹಾಗೆ ನಾವು ವಾಕಿಂಗ್ ಎಲ್ಲ ಮಾಡಿ ಅಷ್ಟೊತ್ತಿಗೆ ಹೊರ್ಗಡೆ ಹೋಗಬೇಕು ಅಂತ ಡಿಸೈಡ್ ಆಯಿತು. ಸೊ ಹೊರ್ಗಡೆ ಹೊರಟ್ವಿ ನಾನು, ಅಮ್ಮ, ಧ್ವನಿ ಮತ್ತು ಅಪ್ಪು. ಸೊ ಸ್ವಲ್ಪ ಶಾಪಿಂಗ್ ಇತ್ತು. ಶಾಪಿಂಗ್ ಎಲ್ಲ ಮಾಡಿಕೊಂಡು ಹಾಗೆ ಅಲ್ಲೆಲ್ಲ ಸುತ್ತಾಡಿಕೊಂಡು ಮತ್ತು ಮನೆಗೆ ಹೋಗಿ ಇನ್ನೇನು ಅಡುಗೆ ಮಾಡೋದು ಅಂತ ಊಟ ಸಹ ಹೊರ್ಗಡೆನೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸೊ ವಿ ವೆಂಟ್ ಫಾರ್ ಅ ಹೋಟೆಲ್. ಅಲ್ಲಿ ಊಟ ಮಾಡಿಕೊಂಡು ವಾಪಸ್ ಮನೆ ಕಡೆ ಬಂದ್ವಿ. ಸೊ ದಿಸ್ ಈಸ್ ಮೈ ಡೇ ಗೈಸ್. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಟಾಟಾ. ಟೇಕ್ ಕೇರ್.